ಇಲ್ಲ, ಪಟ್ಟಣಕ್ಕೆ ಯಾಕೆ ಬರಬೇಕು, APMC ಯಾಕೆ ಬರಬೇಕು, ಏನೋ ಚೋಟದವ್ರು ಮಾಡಿದ್ರು ಒಂದು ಕಾಲಕ್ಕೆ, ಇಲ್ಲ ಅಂತಲ್ಲ, ಸರಿ ಇರೋದು ಆ ಕಾಲಕ್ಕೆ ಸರಿ ಇತ್ತು. ಇವತ್ತು ಅದು ಸರಿ ಇಲ್ಲ. APMC ಎಲ್ಲ ತೂಕದಲ್ಲೇ ಮತ್ತೊಂದರಲ್ಲಿ ಇನ್ನೊಂದರಲ್ಲಿ ರೇಟ್ ಡೌನ್ ಮಾಡಿ ಹೇಳೋದ್ರೆ ನಡೀತಾ ಇರ್ತಾವೆ. ಸ್ವತಃ ರೈತರಿಗಾಗ ಮಾರ್ಕೆಟ್ ಕೊಟ್ಟರೆ ಅಂದರೆ ಆ ಪ್ರತಿ ಹಳ್ಳಿಗೂ ಯಾರು ಏನು ಬೇಕು ಅಂತ ತಗೊಂಡು ಹೋಗುವಂಥ ಕೆಲಸ ವ್ಯಾಪಾರಿಗಳು ಮಾಡ್ತಾರೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ? ಅದನ್ನು ಮಾಡೋದು ಇದು ಪರಿಹಾರ. ಅವ್ರು ಸರಳವಾಗಿ ಮದುವೆ ಮಾಡ್ಕೊಳ್ತಾರೋ, ವಿಜೃಂಭಣೆಯಿಂದ ಮಾಡ್ತಾರೋ, ಸಾಲ ಮಾಡಿದ್ರು ಹರಿವಿಡ ಶಕ್ತಿ ಇಲ್ಲಿ ಇವತ್ತು ರೈತರಿಗೆ. ಯಾಕಂದ್ರೆ ಮಾರ್ಕೆಟೇ ಇಲ್ಲ. ಒಬ್ಬ ಪಟ್ಟಿ ಅಂಗಡಿ ಹಾಕೊಳ್ಳೋಂಥ ವ್ಯಕ್ತಿ 4-5 ಲಕ್ಷಗಳು ಖರ್ಚು ಮಾಡಿ ತಮ್ಮ ಮಕ್ಕಳು ಮದುವೆ ಮಾಡ್ತಾ ಇರ್ತಾನೆ. ಪಟ್ಟಿ ಅಂಗಡಿ ಆದರೆ ಈ ರೈತರಿಗೆ ಆಗ್ತಾ ಇಲ್ಲ. ಯಾಕೆ? ಇದನ್ನು ಇವತ್ತು ವಿಚಾರ ಮಾಡಬೇಕಾದ್ರೆ ನಮ್ಮ ಯಾರು BR ಪಾಟೀಲ್ ಆಗಿರ್ಬೋದು, KT ಗಂಗಾಧರಪ್ಪ ಅವರಾಗಿರ್ಬೋದು, ನಮ್ಮ ಡಾಕ್ಟರ್ ಅಶೋಕ್ ದಳವಾಯಿ ಅವರು ಸಾಕಷ್ಟು ತಜ್ಞರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಇದು ಮಾರ್ಕೆಟ್ ಮಾಡಬೇಕು ಅನ್ನೋದು ಯಾಕೆ ಹೊಳಿತಾ ಇಲ್ಲ, ಯಾಕೆ ಮಾಡಿಸ್ತಾ ಇಲ್ಲ, ಒತ್ತಡ ತಂದ ಇವರೆಲ್ಲರೂ ಕೂಡ ಯಾಕೆ ಮಾಡ್ತಾ ಇಲ್ಲ? ಅವರೊಬ್ಬರಲ್ಲ, ಎಲ್ಲರೂ ಈ ದಿಸೆಯಲ್ಲಿ ಚಿಂತನೆ ಆದಾಗ ಮಾತ್ರ ಏನಾದ್ರು ಪರಿಹಾರ ಆಯ್ತು ವಿನಃ ಅದು ಬಿಡುವುದು ಸುಮ್ಮನೆ ಹೋರಾಟ. ಪಾಪ ಅವ್ರು ರೈತರು ಹೋರಾಟ ಮಾಡ್ತಾರೆ, ಮತ್ತು ಚಳವಳಿ ಮಾಡ್ತಾರೆ, ಅದಕ್ಕೆ ಹೆಚ್ಚು ಮಾಡಿದಾಗ ಮಾಡ್ತಾರೆ. ತಮ್ಮ ಬದುಕನ್ನು ಒಂದು ಏನು ಹೋರಾಟದ ಅಳವಡಿಸ್ಕೊಂಡು ಹೊರಟ್ಬಿಟ್ಟಿದ್ದಾರೆ ಪಾಪ ಅವರೆಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ರೈತಗೆ ಅವನ ಕೈಯಲ್ಲಿ ಅವಾಗ ಮಾರ್ಕೆಟ್ ಕೊಡಿಸುವಂಥ ವ್ಯವಸ್ಥೆಯನ್ನು ಯಾವಾಗ ಮಾಡ್ತಾರೆ, ಇದನ್ಯಾಕೆ ಒತ್ತಡ ಮಾಡ್ತಾ ಇಲ್ಲ? ಇದು ಭಾಳ ಮಹತ್ವದ ಇವತ್ತು ಈ ಚರ್ಚೆ ಆಗಲಿ. ಇವತ್ತು ಎಲ್ಲ ನೀವು ಏನು ಶಿಫಾರಸು ಮಾಡಿದ್ದಾರೆ ಇರಲಿ, ಇದಕ್ಕಿಂತ ಇಂಪಾರ್ಟೆಂಟ್ ಇದು ರೈತಗೆ ಮಾರ್ಕೆಟ್ ಕೊಡ್ರಿ. ಅವ್ನು ಮೋಸ್ಟ್ಲಿ ಸಾಲ ತಗೊಳ್ಳೋಲ್ಲ, ಎಲ್ಲ ಬ್ಯಾಂಕ್ ಅವನು ಸಾಲ ಕೊಡೋಂಗಾಗ್ತಾನೆ. ಯಾಕೆ ಅವ್ನಿಗೆ